ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿ ಸ್ಪರ್ಧಾರ್ಥಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಒಂದು ಚಾನಲ್ನಲ್ಲಿ ಕನ್ನಡ ವ್ಯಾಕರಣ, ಅಲಂಕಾರ, ಛಂದಸ್ಸು, ಸಾಮಾನ್ಯ ಕನ್ನಡ ಹಾಗೂ ಐಚ್ಛಿಕ ಕನ್ನಡ ಸಂಬಂಧಪಟ್ಟಂತೆ ವಿಷಯಗಳನ್ನು ಚರ್ಚಿಸಲಾಗುತ್ತದೆ. ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆ ಬಗ್ಗೆ ಅಭ್ಯಾಸ ಮಾಡೋಣ. ವರ್ಣಮಾಲೆ, ಮಾಲೆ ಅಂತ ಅಂದರೆ ಹೂಮಾಲೆಯಲ್ಲಿ ಯಾವ ರೀತಿ ಹೂವುಗಳನ್ನು ಸುಂದರವಾಗಿ ಕ್ರಮಬದ್ಧವಾಗಿ ಜೋಡಿಸಿ ಹೂಮಾಲೆಯನ್ನು ಮಾಡಿರ್ತಾರೆಯೋ ಅದೇ ತೆರನಾಗಿ ಇಲ್ಲಿ ಅಕ್ಷರಗಳನ್ನು ಕ್ರಮಬದ್ಧವಾಗಿ ಅನುಕ್ರಮವಾಗಿ ಜೋಡಿಸಿದ ಕಾರಣ ನಾವು ವರ್ಣಮಾಲೆ ಅಂತ ಅದನ್ನು ಕರಿತೀವಿ. ನಾವು ಮಾತನಾಡುವ ಮಾತುಗಳು ವಾಕ್ಯಗಳಿಂದ ಕೂಡಿರ್ತವೆ. ಆ ವಾಕ್ಯಗಳು ಶಬ್ದಗಳಿಂದ ಕೂಡಿರ್ತದೆ. ಆ ಶಬ್ದಗಳಲ್ಲಿ ಅಕ್ಷರಗಳು ಇರ್ತವೆ. ಅಂತಹ ಅಕ್ಷರಗಳು ಕನ್ನಡದಲ್ಲಿ 49 ಇದೆ. ಈ 49 ಅಕ್ಷರಗಳನ್ನು ಸ್ವರ, ವ್ಯಂಜನ, ಯೋಗವಾಹ 3 ಭಾಗಗಳನ್ನಾಗಿ ನಾವು ಗುರುತಿಸ್ತೀವಿ. ಸ್ವರದಲ್ಲಿ 13 ಅಕ್ಷರಗಳಿವೆ, ವ್ಯಂಜನದಲ್ಲಿ 34, ಯೋಗವಾಹದಲ್ಲಿ 2. ಮೊದಲನೇದಾಗಿ ಸ್ವರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಸ್ವರಾಕ್ಷರಗಳು 13. ಸ್ವರ ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರ ಎಂದು ಕರೆಯುತ್ತೇವೆ. ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಸ್ವರ. ಈ 13 ಅಕ್ಷರ ಇಲ್ಲಿದೆ ನೋಡಿ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಇವು 13 ಸ್ವರಾಕ್ಷರಗಳು. ಈ ಸ್ವರಗಳನ್ನು ಮತ್ತೆ ನಾವು 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವೇ ಹ್ರಸ್ವಸ್ವರ. ದೀರ್ಘಸ್ವರ ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ ದೀರ್ಘಸ್ವರ. ಪ್ಲುತಸ್ವರ ಅಂದರೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವೇ ಪ್ಲುತಸ್ವರ. 1 ಮಾತ್ರ ಕಾಲ, 2 ಮಾತ್ರ ಕಾಲ, 3 ಮಾತ್ರ ಕಾಲ. ಈ ಹ್ರಸ್ವಸ್ವರಗಳನ್ನು ಇಲ್ಲಿ ಗಮನಿಸೋಣ. ಕಡಿಮೆ ಸಮಯದಲ್ಲಿ ಉಚ್ಚರಿಸ್ತೀವಿ ಇದನ್ನು. ಹ್ರಸ್ವಸ್ವರ ಅಂದರೆ ಕಡಿಮೆ ಸಮಯದಲ್ಲಿ. ಉದಾಹರಣೆಗೆ ಅ, ಇ, ಉ, ರು, ಎ, ಓ. ಈ ರೀತಿ 6 ಸ್ವರಗಳನ್ನು ನಾವು ಕಡಿಮೆ ಸಮಯದಲ್ಲಿ ಉಚ್ಚಾರಣೆ ಮಾಡಿದ್ದೀವಿ. ದೀರ್ಘ ಅಂದರೆ ಹೆಸರೇ ಸೂಚಿಸುವಂತೆ ಹೆಚ್ಚಿಗೆ ಸಮಯ ತಗೋತೀವಿ. 2 ಮಾತ್ರ ಕಾಲ. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ. ಈ ರೀತಿ 7 ಅಕ್ಷರಗಳನ್ನು ನಾವು ಗುರುತಿಸಬಹುದು. ಪ್ಲುತಸ್ವರ ಅಂದರೆ ದೀರ್ಘ ಸ್ವರವನ್ನೇ ಎಳೆದು ಉಚ್ಚರಿಸುವುದು ಅಥವಾ 3 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವುದು. ಈ ಐ ಮತ್ತು ಅವುಗಳನ್ನು ನಾವು ಸಂಧ್ಯಾಕ್ಷರ ಅಂತ ಕರಿತೀವಿ. ಇಲ್ಲಿ ನೋಡೋಣ. ಸಂಧ್ಯಾಕ್ಷರ ಯಾವುವು? ಐ ಮತ್ತು ಔ. ಈ ಐ ಅ ಪ್ಲಸ್ ಎದಿಂದ ಆಗಿದೆ. ಅವು ಅ ಪ್ಲಸ್ ಓದಿಂದ ಆಗಿದೆ. ಅ ಪ್ಲಸ್ ಎ ಐ, ಅ ಪ್ಲಸ್ ಓ ಔ. ಇವೆರಡು ಸಂಧ್ಯಾಕ್ಷರಗಳು. ಈ ಪ್ಲುತಸ್ವರಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ಈ ಕೋಳಿಯ ಕೂಗಿದೆಲ್ಲ, ಕುಕ್ಕು ಕೂ ಅಂತೇನು ಬೆಳಗ್ಗೆ ಕೂಗುತ್ತಲ್ಲ, ಅದನ್ನು 1 ಮಾತ್ರ ಕಾಲ, 2 ಮಾತ್ರ ಕಾಲ, 3 ಮಾತ್ರ ಕಾಲಕ್ಕೆ ಅದನ್ನು ನಾವು ಗುರುತಿಸಬಹುದು. ಇದು 1 ಮಾತ್ರ ಕಾಲದ್ದು, ಇದು 2 ಮಾತ್ರ, ಇದು 3 ಮಾತ್ರ. ಹ್ರಸ್ವ, ದೀರ್ಘ, ಪ್ಲುತ. ಇದು ಒಂದು ಉದಾಹರಣೆ. ಅಥವಾ ಅಣ್ಣ ಇಲ್ಲಿ ಬಾ ಅನ್ನುವಾಗ ಅಣ್ಣ ಅನ್ನುವಂಥದ್ದು ಪ್ಲುತಸ್ವರ. ಓ ದೇವರೇ ನಮ್ಮನ್ನು ಕಾಪಾಡು ಎನ್ನುವಾಗ ದೇವರೇ ಅನ್ನುವಂಥದ್ದು ಕೂಡ ಪ್ಲುತಸ್ವರ ಅಂತ ನಾವು ಹೇಳ್ಬೋದು. ಇನ್ನು ವ್ಯಂಜನಕ್ಕೆ ಬಂದರೆ 34 ಅಕ್ಷರ. ಇದನ್ನು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ವಿಂಗಡಣೆ ಮಾಡ್ತೀವಿ. ವರ್ಗೀಯದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ 3 ಭಾಗ. 10, 10, 5 ಒಟ್ಟು 25 ಅಕ್ಷರ. ಇಲ್ಲಿ ಬನ್ನಿ. ಒಟ್ಟು 25 ಅಕ್ಷರಗಳನ್ನು 5 ಭಾಗಗಳನ್ನಾಗಿ ವರ್ಗೀಕರಿಸ್ತೀವಿ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಕ ಚ ಟ ತ ಪ ವರ್ಗಗಳು. 1, 2, 3, 4, 5 ಸಾಲುಗಳನ್ನು ನಾವು ಗುರುತಿಸ್ತೀವಿ.
ಮೊದಲನೇ ಮತ್ತು ಮೂರನೇ ಸಾಲನ್ನು ಅಲ್ಪ ಪ್ರಾಣಾಕ್ಷರ ಅಂತ ಕರಿತೀವಿ. ಏನು? ಅಲ್ಪ ಪ್ರಾಣಾಕ್ಷರ. 2 ಮತ್ತು 4ನೇ ಸಾಲು ಮಹಾಪ್ರಾಣಾಕ್ಷರಗಳು. ಕೊನೆಯ ಸಾಲು ಅನುನಾಸಿಕ. ಅಲ್ಪ ಪ್ರಾಣ ಅಂದರೆ ಅಲ್ಪ ಅಂದರೆ ಕಡಿಮೆ, ಪ್ರಾಣ ಅಂದರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅಲ್ಪ ಪ್ರಾಣಾಕ್ಷರಗಳು. ಈಗ ನಾವು ಇದನ್ನು ಉಚ್ಚಾರಣೆ ಮಾಡೋಣ. ಕ, ಚ, ಟ, ತ, ಪ. ಮಹಾಪ್ರಾಣ ಅಂದರೆ ಮಹಾ ಅಂದರೆ ಹೆಚ್ಚು, ಪ್ರಾಣ ಅಂದರೆ ಉಸಿರು. ಹೆಚ್ಚು ಉಸಿರಿನಿಂದ ಉಚ್ಚಾರಣೆ ಮಾಡುವ ಅಕ್ಷರ ಮಹಾಪ್ರಾಣಾಕ್ಷರಗಳು. ಖ, ಛ, ಠ, ಥ, ಫ. ಈ ರೀತಿ ಇದನ್ನು ತಾವು ಉಚ್ಚಾರಣೆ ಮಾಡ್ಬೋದು. ಇನ್ನು ಅನುನಾಸಿಕ ಅಂದರೆ ಅನು ಅಂದರೆ ಅನುಸರಿಸು, ನಾಸಿಕ ಅಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ङ, ಯ, ನ, ನ, ಮ. ಈ ರೀತಿ ಒಟ್ಟು 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ವರ್ಗೀಯ ವ್ಯಂಜನ ಅಂದರೆ ಈ ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನದ ಆಧಾರದ ಮೇಲೆ ಇವುಗಳನ್ನು ವರ್ಗೀಕರಣ ಮಾಡ್ಯಾರ. ಇನ್ನು ಅವರ್ಗೀಯ ವ್ಯಂಜನಕ್ಕೆ ಬಂದರೆ ಇವು 9 ಅಕ್ಷರಗಳು. ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ವರ್ಗ ಮಾಡಲಿಕ್ಕೆ ಬರೋಂಗಿಲ್ಲ. ಆ ಕಾರಣಕ್ಕೆ ಇವಕ್ಕೆ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇನ್ನು ಯೋಗವಾಹ. ಯೋಗವಾಹ ಅಂದರೆ ಯೋಗ ಅಂದರೆ ಕೂಡು, ವಾಹ ಅಂದರೆ ಚಲಿಸು. ಇವು ಅನುಸ್ವಾರ ಮತ್ತು ವಿಸರ್ಗ ಎರಡಿವೆ. ಅನುಸ್ವಾರವನ್ನು ಈ 0 ಗುರುತಿನಿಂದ ಗುರುತಿಸ್ತೀವಿ, ಚಿಹ್ನೆಯಿಂದ. ಇದರಿಂದ ವಿಸರ್ಗವನ್ನು 2 ಚಿಕ್ಕ 0ಯಿಂದ ಗುರುತಿಸ್ತೀವಿ. ಇವು ಎರಡೂ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಂಗಿಲ್ಲ. ಸ್ವರದ ಸಹಾಯದಿಂದ ಉಚ್ಚಾರಣೆ ಮಾಡ್ತೀವಿ. ಅದರ ಸಹಾಯದಿಂದ? ಸ್ವರದ ಸಹಾಯದಿಂದ. ಈ ರೀತಿಯಾಗಿ ಒಟ್ಟು ಈ 49 ಅಕ್ಷರಗಳನ್ನು ನಾವು ತಿಳಿದುಕೊಳ್ಬೋದು. ಸ್ವರ, ವ್ಯಂಜನ, ಯೋಗವಾಹ. ಇದನ್ನು ತಾವು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಉತ್ತರ ನೀಡ್ತೀನಿ. ಧನ್ಯವಾದಗಳು.